ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗಿದೆಯಾ, ಯಾವ ಕಾರಣಕ್ಕೆ ಫ್ರೀಸ್ ಆಗಿದೆ, ಮತ್ತೆ ಅದನ್ನು ಅನ್ಫ್ರೀಸ್ ಮಾಡೋದು ಹೇಗೆ, ಅದೆಲ್ಲ ಹೇಳ್ಕೊಡ್ತೀನಿ. ಈ ವಿಡಿಯೋನ ಫುಲ್ ಆಗಿ ನೋಡಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಫ್ರೀಸ್ ಆಗಕ್ಕೆ ಮುಖ್ಯವಾದ ಕಾರಣಗಳು ಯಾವುದಂದ್ರೆ, ನಂಬರ್ 1 ನಿಮ್ಮ ಒಂದು ವಿಡಿಯೋಸ್ನ ಸೆಲ್ಫ್ ವಾಚಿಂಗ್. ನಂಬರ್ 1 ಸೆಲ್ಫ್ ವಾಚಿಂಗ್. ನಿಮ್ಮ ವಿಡಿಯೋನ ನಿಮ್ಮ ಯೂಟ್ಯೂಬ್ ಚಾನಲಲ್ಲೇ ಪದೇ ಪದೇ ನೋಡ್ತಾ ಇರೋದಕ್ಕೆ ನಿಮ್ಮ ಒಂದು ಚಾನಲ್ ಫ್ರೀಸ್ ಆಗುತ್ತೆ. 1 ಟೈಮ್ 2 ಟೈಮ್ ನೋಡಿದ್ರೆ ಏನಾಗೋದಿಲ್ಲ, ಒಂದು 10-20 ಟೈಮ್ಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್, ನಿಮ್ಮ ಒಂದು ಮೊಬೈಲ್ ಯಾವ ಇಮೇಲ್ ಐ ಡಿ ಕೊಟ್ಟಿದ್ರೋ, ಯಾವ ಫೋನಲ್ಲಿ ಕ್ರಿಯೇಟ್ ಮಾಡಿದ್ರೋ ಅದ್ರಲ್ಲಿ ನೋಡ್ತಾನೆ ಇದೆ, ಫ್ರೀಸ್ ಆಗುತ್ತೆ. ಒಂದು. ಸೆಕೆಂಡ್ ಒನ್ನು, ಪೇಡ್ ಅಮೌಂಟ್ ಕೊಟ್ಟು ಸಬ್ಸ್ಕ್ರೈಬರ್ಸ್ ಆಗಲಿ ವಾಚ್ ಟೈಮ್ನಾಗಲಿ ಪಡ್ಕೊಳ್ಳೋದು. ಯೂಟ್ಯೂಬ್ ಆಲ್ಗಾರಿಸಮ್ಗೆ ನೀವು ವಾಚ್ ಟೈಮ್ ಅಮೌಂಟ್ ಕೊಟ್ಟು ನೀವು ಬೇರೆ ಕಡೆ ಹತ್ರ ಮಾಡಿಸ್ಕೊತಾ ಇದ್ದೀರ ಅಂದರೆ, ಒಂದೇ ಲೊಕೇಶನಲ್ಲಿ ತುಂಬ ವಾಚ್ ಟೈಮ್ ಬರ್ತಾ ಇದೆಯಾ ಅಂದರೆ ಅದು ಐಡೆಂಟಿಫಿಕೇಶನ್ ಮಾಡುತ್ತೆ ಯೂಟ್ಯೂಬ್ ಆಲ್ಗಾರಿಸಮ್. ಸೊ 2ನೇ ಪಾಯಿಂಟು, ಅಮೌಂಟ್ ಕೊಟ್ಟು ಸಬ್ಸ್ಕ್ರೈಬರ್ಸ್ ಆಗಲಿ ವಾಚ್ ಟೈಮ್ ಆಗಲಿ ಮಾಡ್ಕೋಬೇಡಿ, ಅದಾಗ ಅದೇ ಬರಬೇಕು. ನಂಬರ್ 3, ನೀವು ಹಾಕುವಂಥ ವಿಡಿಯೋಗಳನ್ನ ಡಿಲೀಟ್ ಮಾಡಬಾರ್ದು. ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಡಿಲೀಟ್ ಮಾಡಬಾರ್ದು. ನೀವು ಹಾಕುವಂಥ ವಿಡಿಯೋಗಳನ್ನ ಯಾವತ್ತೂ ಅಷ್ಟೇ ಡಿಲೀಟ್ ಮಾಡಬಾರ್ದು. 4th ಒಂದು, ನೀವು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀರಾ, ಅದಕ್ಕೆ ವ್ಯೂಸ್ ಜಾಸ್ತಿ ಬರ್ತಾ ಇರ್ತೀರಾ, ಮತ್ತೆ ಅದೇ ವಿಡಿಯೋನೇ ಅಪ್ಲೋಡ್ ಮಾಡೋದು. ರೀಯೂಸ್ಡ್ ಕಂಟೆಂಟ್, ಮತ್ತೆ ಅದೇ ವಿಡಿಯೋನೇ ಮತ್ತೆ ಮತ್ತೆ ಅಪ್ಲೋಡ್ ಮಾಡೋದು. ಆ ಥರ ಮಾಡಿದ್ರೆ ರೀಯೂಸ್ಡ್ ಕಂಟೆಂಟ್ ಬಂದು ನಿಮ್ಮ ಒಂದು ಚಾನಲ್ನ ಫ್ರೀಸ್ ಮಾಡ್ತಾರೆ. 5, ಯಾಕೆ ಅಂದರೆ 5th ಒಂದು, ಮಲ್ಟಿಪಲ್ ಕ್ಯಾಟಗರೀಸ್ನ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀರ ಒಂದೇ ದಿನದಲ್ಲಿ. ಒಂದು 3-4 ಕ್ಯಾಟಗರಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರ. ಇದೇ ಒಂದು ಕಾರಣ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲು ಫ್ರೀಸ್ ಆಗೋದಕ್ಕೆ. ಸೊ ಈ ಯಾವ ತಪ್ಪನ್ನು ನೀವು ಮಾಡಬೇಡಿ, ಫ್ರೀಸ್ ಆಗಲ್ಲ. ಇದು ಅನ್ಫ್ರೀಸ್ ಆಗಬೇಕಂದ್ರೆ ನೀವು ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರಬೇಕು, ಮತ್ತು ನಿಮ್ಮ ಒಂದು ರಿಯಲ್ ವಿಡಿಯೋನೇ ಹಾಕಬೇಕು. ಆ ಯೂಟ್ಯೂಬ್ ಚಾನಲಲ್ಲಿ ನೀವು ಇರಬೇಕು, ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ನೀವು ಇರಬೇಕು. ನಿಮ್ಮ ಒಂದು ಕಂಟೆಂಟ್ನೇ ಹಾಕ್ತಾ ಇದ್ದರೆ ಡೈಲಿ ಒಂದೊಂದು, ಮತ್ತು ಟ್ರೆಂಡಿಂಗ್ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಯೂಟ್ಯೂಬ್ ಟೀಮು ಪುಷ್ ಮಾಡ್ತಾರೆ ನಿಮ್ಮ ವೀಡಿಯೋಸ್ನೆಲ್ಲ. ಸೊ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಸ್ಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಜೈ ಹಿಂದ್.